ಉಮಾಶ್ರೀ ಅಮ್ಮ ನಮ್ಮ ಜೊತೆ ಇದ್ದಾರೆ. ಜಾನಕಿ ಅಮ್ಮ ಅವರ ಸರಳತೆ, ಅವರ ಹಾಡುಗಳ ಬಗ್ಗೆ ಮಾತಾಡ್ತಿದ್ರು. ಅಮ್ಮ ಹೇಳ್ತಾ ಇದ್ದಾರೆ ಅಂದರೆ ಕಾರಲ್ಲಾಗಲಿ, ಆಕಾಶವಾಣಿ ಕಾಲದಿಂದಾಗಲಿ ನಾನು ಅವ್ರ ಹಾಡುಗಳನ್ನು ಕೇಳ್ತಾ ಇದ್ದೆ ಅಂತ. ಬಟ್ ಅವರ ಸರಳತೆ ಮತ್ತು ಸ್ಫೂರ್ತಿ ಬೇರೆ ಬೇರೆ ರೀತಿ ಇರುತ್ತೆ. ನೀವು ಕಂಡಂಗೆ ಅಮ್ಮ ಜರ್ನಿ ಅವ್ರನ್ನೆಲ್ಲ ನೋಡ್ತಿದ್ರೆ ನಮಗೆ ನಾವು ಇನ್ನಷ್ಟು ಆಗಬೇಕು ಅನ್ಸ, ಇನ್ನೂ ಆಗಬೇಕು. ನಮಗೆಲ್ಲ ಈಗ 65-68 ವಯಸ್ಸಾಗಿರ್ಬಹುದು, ಅವ್ರು 88ರವರೆಗೂ ಬದುಕಿ ಅವ್ರು ಹೋದಂಥವ್ರು. ಆ ಕಾಲಕ್ಕೆ ಅವ್ರು ಎಷ್ಟು ಮೃದುವಾಗಿ ಎಂಥ ಒಂದು ವಿಶಾಲ ಪ್ರೀತಿಯನ್ನು ಹಂಚುತ್ತಾ ಎಲ್ಲ ನೋವುಗಳನ್ನು ಉಂಡು ನಗನಗ್ತಾ ಬದುಕಿದ ಒಂದು ಮಾದರಿ ಇದೆಯಲ್ಲ, ಅಂಥ ಒಂದು ಸ್ಥಿತಿಗೆ ನಾವು ಹೋಗಬೇಕು ಅಂದರೆ, ಆ ದೈವಿಕ ಪ್ರಜ್ಞೆಯನ್ನು ನಾವು ಮೂಡಿಸ್ಕೊಳ್ಬೇಕು ಅಂದರೆ ಅಷ್ಟು ಸುಲಭವಾದ ಮಾತಲ್ಲ ಅದು. ಎಲ್ಲವನ್ನೂ ಗಳಿಸಿದ್ರೂ ಕೂಡ ಯಾವುದೂ ನನ್ನದಲ್ಲ ಅಂತ ಬದುಕೋ ಒಂದು ಸ್ಥಿತಿ ಇದೆಯಲ್ಲ, ಮನಸ್ಸಿನ ಸ್ಥಿತಿ ಇದೆಯಲ್ಲ, ಅಷ್ಟು ಸುಲಭವಾಗಿ ಸಿದ್ಧಿ ಆಗೋ ಅಂಥದ್ದಲ್ಲ. ಅವ್ರಿಗೆ ಅವೆಲ್ಲ ಆಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ, ಇವ್ರಿಗೆಲ್ಲ ಒಂಥರ ದೈವಿಕ ಮಕ್ಕಳು, ದೈವಿಕ ಪುರುಷರು, ದೈವಿಕ ತಾಯಂದ್ರೆ ಇವರೆಲ್ಲನೂ ಕೂಡ ಆ ದೈವಿಕ ಪ್ರಜ್ಞೆ ಅಷ್ಟು ಸುಲಭವಾಗಿ ಸಿಗುವಂಥದ್ದು ಒಂಥರ ತಪಸ್ಸು. ಹೇಳ್ತಾ ಇದ್ರೆ ಅಂದ್ರೆ ಅವರು ಇಡೀ ಮಗುವಾದಾಗಿದ್ದ ಹೇಳ್ತು ಜೀವನದ ಎಲ್ಲ ಹಂತಗಳಲ್ಲೂ ಕೂಡ ಸಂಗೀತವನ್ನೇ ಜೀವಿಸಿರುವಂಥದ್ದು ಮತ್ತೆ ಅದನ್ನು ಆರಾಧಿಸಿರುವಂಥದ್ದು. ಬಟ್ ಅವರ ಸರಳತೆ ಅಂದ್ರೆ ಎಲ್ಲೇ ಇದ್ರೂ ಕೂಡ ಅವರ ಹಾಡುಗಳ ಮುಖಾಂತರ ಮಾತ್ರ ಇರುವಿಕೆ ಇರ್ತದೆ. ಅದನ್ನೇ ಅವರ ಜೀವ ಇದ್ದದ್ದೇ ಆ ಹಾಡುಗಳಲ್ಲಿ. ಅವರ ಬದುಕು ಹಣ ಗಳಿಕೆಗೋಸ್ಕರ ಅದೊಂದು ಅಸ್ತ್ರ ಇರ್ಬೋದು ಅಷ್ಟೇ ಅವರಿಗೆ. ಆದರೆ ನಿಜವಾಗ್ಲೂ ಅವರು ಬದುಕ್ತಾ ಇದ್ದಿದ್ದು ಹಾಡಿನ ಜೊತೆಯಲ್ಲಿ. ಅವರ ಆಟ ಪಾಠ ಊಟ ಎಲ್ಲವನ್ನು ಖುಷಿ ಪಡ್ತೀವಿ ಅಂದರೆ ತಟ್ಟೆಲ್ಲಿ ಊಟ ಮಾಡ್ತೀವಲ್ಲ ಅದಲ್ಲ, ಅವ್ರು ಒಂದು ಒಳ್ಳೆ ಹಾಡು ಆಡಿದಾಗಲೇ ಹೊಟ್ಟೆ ತುಂಬ್ತಾ ಇದ್ದಿದ್ದು ಅಂತೀವಲ್ಲ ಆ ಥರ. ಒಂದು ಒಳ್ಳೆ ಪಾತ್ರ ಮಾಡಿ ಖುಷಿಯಾಗಿ ಬಂದೆ ಅಂದಾಗ ಅದರಲ್ಲಿ ಸಿಗುವಂತಹ ಆನಂದ ಇದೆಯಲ್ಲ, ಅದರಲ್ಲಿ ಸಿಗೋ ಖುಷಿ ಇದೆಯಲ್ಲ, ಅಪ್ಪ ತುಂಬ ಹೊಟ್ಟೆ ತುಂಬ್ದಂಗೆ ಆಯ್ತು ನೋಡಪ್ಪ ಅಂತ ಮಾತಲ್ಲ ಅಂತೀವಲ್ಲ, ಅದು ಬೇರೆನೇ ಬಿಡಿ. ನಿಮಗೆ ಒಂದು ಪ್ರಶಸ್ತಿ ಕೊಡುವಂಥ ಅವಕಾಶ ಕೂಡ ಇತ್ತು. ಅದನ್ನೆಲ್ಲೂ ಕೂಡ ನಿಭಾಯಿಸಿದಂಥ ರೀತಿ, ಅವತ್ತಿನ ಸನ್ನಿವೇಶದಲ್ಲಿ ಅವ್ರು ನಿಮ್ಮ ಜೊತೆ ಮಾತನಾಡಿರುವಂಥ ರೀತಿ ಹೇಗೆ ನೆನಪಾಗ್ತಾ ಇತ್ತು? ಏನಾದ್ರು ಹೇಳಿದ್ದೆ? ತುಂಬ ಖುಷಿ ಪಟ್ಟಿದ್ರು ಅವತ್ತು, ಬಹಳ ಖುಷಿ ಪಟ್ಟಿದ್ರು. ಅವರು ಬಂದರು ಅನ್ನೋದೇ ನಮ್ಗೊಂದು ದೊಡ್ಡ ಭಾಗ್ಯ. ಅವತ್ತು ಅವರು ಎಂತೆಂಥ ಪ್ರಶಸ್ತಿಗಳನ್ನ ರಿಜೆಕ್ಟ್ ಮಾಡಿದವರು. 2014ಕ್ಕೆ ರಾಜ್ಯೋತ್ಸವ ಪ್ರಶಸ್ತಿನ ಒಪ್ಕೊಂಡಿದ್ದ ಬಹಳ ದೊಡ್ಡ ವಿಷಯ ನಮಗೆ. ಅಯ್ಯೋ, ಇವಾಗ ಆಶ್ಚರ್ಯವೂ ಕೂಡ ನನಗೆ. ಸೊ ಹಾಗಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಕಾಲದಲ್ಲಿ ಏನಿದ್ರು, ಆವಾಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವಳಾಗಿ ಅವರನ್ನು ಸನ್ಮಾನಿಸೋದು, ನಮ್ಮನ್ನು ನಾವೇ ಸನ್ಮಾನಿಸ್ಕೊಂಡಷ್ಟು ಆನಂದ ಆಗ್ತಿತ್ತು ನಮಗೆ, ನಮ್ಮನ್ನು ನಾವೇ ಗೌರವಿಸ್ಕೊಂಡಷ್ಟು ಆನಂದ ಆಗ್ತಿತ್ತು. ಅಂಥ ಪುಣ್ಯ ಯಾರಿಗೆ ಸಿಗಬೇಕು? ನನಗಂತೂ ಸಿಕ್ತು ಅನ್ನೋದು ನಾನು ನಿಜಕ್ಕೂ ಕೂಡ ಖುಷಿ ಪಡ್ತೀನಿ. ಕೊನೆಯದಾಗಿ ಯಾವುದಾದ್ರು ಹಾಡು ನಿಮಗೆ ಜೀವನದಲ್ಲಿ ಅಂದ್ರೆ ಅವರ ಹಾಡು ನಿಮ್ಮನ್ನು ಕಾಡುವಂಥದ್ದು ನೆನಪಾಗುತ್ತೆ? ತುಂಬ ಹಾಡುಗಳು ಇಷ್ಟ ಇದೆ ರೀ ನನಗೆ ಭಾಳ. ನನಗೆ ಅಮ್ಮ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಹಾಡಿದ್ರು. ನಾನು ಮಗು ಇದ್ದಾಗ ಸ್ಕೂಲಲ್ಲಿ ಅದಕ್ಕೆ ಡ್ಯಾನ್ಸ್ ಮಾಡ್ತಿದ್ದೆ. ಇಮ್ಮಡಿ ಪುಲ್ಕೇಶ್ ಇರಬಹುದೇನೋ ಅನ್ಕೋತೀನಿ, ರೈಟ್. ಕನ್ನಡದ ಕುಲ ತಿಲಕ ಪರಮೇಶ್ವರ ಇದೆಯಲ್ಲ, ಅದು ಭರತನಾಟ್ಯದ ಒಂದು ಇದರಲ್ಲಿ ಬರ್ತದೆ. ಅದನ್ನು ಶಾಲೆಯಲ್ಲಿದ್ದಾಗ ನಾನು ಡ್ಯಾನ್ಸ್ ಮಾಡ್ತಿದ್ದೆ, ಪುಟಾಣಿ ಮಗು. ನಾನು ಅವಾಗ ಒಂದು 5ನೇ ಕ್ಲಾಸು ಅಥವಾ 6ನೇ ಕ್ಲಾಸ್ ಇರ್ಬೋದೇನೋ. ಇವತ್ತಿಗೂ ನನಗದು ತುಂಬ ಚೆನ್ನಾಗಿ ನೆನಪಿದೆ ನನಗೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಎಸ್, ಇದಿಷ್ಟು ಉಮಾಶ್ರೀ ಮೇಡಮ್ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶರಣು ಜೊತೆ ಮಾಲ್ತೇಶ್ ಜಗ್ಗೇನ್, TV9 ಮೈಸೂರು.